ಜೈನ ಗುರುಗಳ ಪುಣ್ಯ ಸ್ಮೃತಿ ದಿನ. ಅರಸೀಕೆರೆ ಜೈನ ಸಂಘದ ವತಿಯಿಂದ ಪರಮ ಪೂಜ್ಯ 1008 ಶ್ರೀ 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 ಗಣೇಶ್ ಮಲ್ ಗುರೂಜಿ ರವರ 63ನೇ ವರ್ಷದ ಪುಣ್ಯ ಸ್ಮೃತಿ ದಿನದ ಅಂಗವಾಗಿ ನಗರದ ಪಿಪಿ ವೃತ್ತದಲ್ಲಿ ಗುರು ಗಣೇಶ್ ಅಮಾವಾಸ್ಯ ಮಹಾಪ್ರಸಾದ ಕಾರ್ಯಕ್ರಮ ಪೂಜ್ಯ ಗುರುಗಳ ಸಾನ್ನಿಧ್ಯದಲ್ಲಿ ನೆರವೇರಿತು. ಜೈನ ಸಂಘದ ಅಧ್ಯಕ್ಷರಾದ ಮಹಾವೀರ್ ಬೋಹಾರ್ ಮಾತನಾಡಿ, ಪೂಜ್ಯ ಗುರುಗಳ ಅನೇಕ ಉಪಕಾರಗಳು ನಮ್ಮಗಳ ಮೇಲಿದೆ. ಪೂಜ್ಯ ಗುರುಗಳು 1945ರಲ್ಲಿ ನಗರದ ಪೇಟೆ ಬೀದಿಯಲ್ಲಿರುವ ಜೈನ ಸ್ಥಾನಕ ಭವನದಲ್ಲಿ ಚಾತುರ್ಮಾಸ ಮಾಡಿ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಕೈಗೊಂಡು ಅಂದಿನ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿದ ಮಹಾನ್ ವಿಭೂತಿ ಪೂಜ್ಯ ಗಣೇಶ್ ಮಲ್ ಗುರೂಜಿ. ಇವರ ಪ್ರೇರಣೆಯಿಂದ ಭಾರತದಾದ್ಯಂತ ಅನೇಕ ಗೋಶಾಲೆಗಳು ಇಂದಿಗೂ ಸುಸಜ್ಜಿತವಾಗಿ ನಡೆಯುತ್ತಿವೆ. ಅಹಿಂಸೆ, ಗೋರಕ್ಷಣೆ, ಖಾದಿ ಪ್ರಚಾರ ಇವುಗಳು ಇವರ ಪ್ರಮುಖ ಸಂದೇಶಗಳು ಇಂದಿಗೂ ಮಾರ್ಗದರ್ಶನವಾಗಿದೆ. ಜೈನ್ ಕಾನ್ಫರೆನ್ಸ್ ರಾಜ್ಯ ಉಪಾಧ್ಯಕ್ಷರಾದ ಚೇತನ್ ಜೈನ್ ಮಾತನಾಡಿ, ಪೂಜ್ಯ ಗುರುಗಳ ಶಿಷ್ಯರಾದಂಥ ಶ್ರೀ ಶ್ರುತ್ ಮುನಿ ರವರ ಪ್ರೇರಣೆಯಿಂದ 2017ರಿಂದ ಪೇಟೆ ಬೀದಿಯ ಜೈನ ಸ್ಥಾನಕ ಭವನದ ಮುಂಭಾಗದಲ್ಲಿ ಪ್ರತಿ ಅಮಾವಾಸ್ಯೆಯ ಮಹಾಪ್ರಸಾದ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಜಿತೇಂದ್ರ ಜೈನ್, ಯುವ ಅಧ್ಯಕ್ಷ ಪುನೀತ್ ಜೈನ್, ನರೇಶ್ ಜೈನ್, ಅರವಿಂದ್ ಮೆಹ್ತಾ, ಸಂದೀಪ್ ಜೈನ್, ಮಹೇಂದ್ರ, ವಿನೋದ್ ಜೈನ್, ಸುನಿಲ್ ಚೋಪ್ರಾ, ನಿಖಿಲ್ ಮೆಹ್ತಾ, ನಿಖಿಲ್ ಚೋಪ್ರಾ, ಚೇತನ್ ಬೋರಾ, ವಿಕಾಸ್ ಮೆಹ್ತಾ, ಪಾರಸ್, ಅಮರ್ಜಿತ್ ಹಾಗೂ ಯುವಕ ಮಂಡಳಿ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಬಾಲಕೃಷ್ಣ ಜಿ, ಪತ್ರಕರ್ತರು, ಅರಸೀಕೆರೆ. ಗಾಡಿಯಲ್ಲಿ ಹಾಕ್ಬೇಕು. ಆಟೋ ನೋಡಪ್ಪ. ಎಲ್ಲರೂ